ಜೈ ಶ್ರೀರಾಮ್. ನನ್ನ ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ನಮಃಶಿವಾಯ. ಇವತ್ತೇನಪ್ಪ ವಿಶೇಷ ಅಂತ ಕೇಳಿದರೆ, ಅನ್ಯ ಕ್ಷೇತ್ರದಲ್ಲಿ ಮಾಡಿದಂಥ ಪಾಪ ಪುಣ್ಯಕ್ಷೇತ್ರದಲ್ಲಿ ಪರಿಹಾರ ಆಗುತ್ತದೆ. ಪುಣ್ಯಕ್ಷೇತ್ರದಲ್ಲಿಯೇ ಪಾಪ ಮಾಡಿದರೆ ಅದು ವಜ್ರಲೇಪದಾಗಿ ಆಗುತ್ತದೆ. ಆದ ಕಾರಣ ಯಾವುದೇ ಒಂದು ದೊಡ್ಡ ಕ್ಷೇತ್ರಕ್ಕೆ ಹೋಗಿ ಬರುವಾಗ ಭಾರಿ ಸೂಕ್ಷ್ಮವಾಗಿ ಜಾಗೃತವಾಗಿ ಹೋಗಿ ಬರಬೇಕು. ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಚಂದ್ರಕಾಂತ್ ಯೋಗ ಗುರುಜಿ, ಜಪ್ಪು ಕುಡುಪಾಡಿ, ದೋಟ, ಮುಖಾಂಬಿಕಾ, ರಾಶಿ ಪ್ರಶ್ನೆ. ನನ್ನ ಫೋನ್ ನಂಬರ್ ಕೂಡ ಬರೆದಿಟ್ಟುಕೊಳ್ಳಿ, 9880254627. ಹೆಚ್ಚಿನ ಮಾಹಿತಿಗೆ ನೇರವಾಗಿ ಕೂಡ ಭೇಟಿಯಾಗಬಹುದು. ಮುಂದೆ ಏನು ವಿಶೇಷ ಅಂತ ಕೇಳಿದರೆ ನೋಡಿ, ಪರಮಾತ್ಮ ನಮಗೆ ಸುಂದರವಾದ ಒಂದು ಶರೀರವನ್ನು ಕೊಟ್ಟಿದ್ದಾನೆ. ಇಡೀ ವಿಶ್ವದಲ್ಲಿ ಒಂದು ಶರೀರದ ವಿನ್ಯಾಸ ಉಂಟಲ್ಲ, ಅದೊಂದು ವಿಶೇಷ. ಹಾಗೆಯೇ ನಮ್ಮ ಕೈಯ ಒಂದು ರೇಖೆ ಇದೆಯಲ್ಲ, ಅದು ಇಡೀ ವಿಶ್ವದಲ್ಲಿ ಒಬ್ಬರ ಕೈ ರೇಖೆ ಇನ್ನೊಬ್ಬರ ಕೈ ರೇಖೆಯಾಗಿ ಇರುವುದಿಲ್ಲ, ಬೇರೆ ಬೇರೆ ಕೈ ರೇಖೆಯನ್ನು ಕೊಟ್ಟಿದ್ದಾನೆ. ಇದು ವಿಶೇಷ. ಹಾಗೆಯೇ ಪರಮಾತ್ಮ ಒಂದು ವೇಳೆ ನಮ್ಮ ಶರೀರದಲ್ಲಿ ಸರಿಯಾಗಿ ಒಂದು ಮಾಂಸದ ಈ ಒಂದು ಕವರೇಜ್ ಏನು ಮಾಡಿದ್ದಾನೆ, ಚರ್ಮ ಅಂತ, ಅದು ನಮ್ಮ ಎಲುಬು ಮಾಂಸ ಒಂದು ವೇಳೆ ಕಾಣುತ್ತಿದ್ದರೆ, ಕಾಗೆ ನಾಯಿಗಳು ನಮ್ಮ ಹಿಂದೆ ಮುಂದೆನೇ ಬರುತ್ತಿತ್ತು ನಮ್ಮ ಶರೀರದ ಮಾಂಸವನ್ನು ತಿನ್ನಲಿಕ್ಕೆ. ನಾವು ಕೈಯಲ್ಲಿ ಕೋಲನ್ನು ಹಿಡಿದುಕೊಂಡು ತಿರುಗಬೇಕಾಗ್ತಿತ್ತು. ಹಾಗಾದರೆ ಪರಮಾತ್ಮ ಎಂಥ ವಿಶೇಷವಾದ ಒಂದು ನಮ್ಮ ಶರೀರವನ್ನು ನಿರ್ಮಿಸಿಕೊಟ್ಟಿದ್ದಾನೆ. ಹಾಗಾದರೆ ನಾವು ಏನು ಮಾಡ್ತಿದ್ದೇವೆ? ಪರಮಾತ್ಮನಿಗೆ ಪ್ರತಿ ದಿವಸವೂ ಕೂಡ ಇಂಥ ಒಂದು ಶರೀರವನ್ನು ಕೊಟ್ಟು ಪ್ರತಿ ದಿವಸ ನಮಗೆ ಹೊಟ್ಟೆ ತುಂಬ ತಿನ್ನುವ ಹಾಗೆ ಮಾಡಿದ್ದಾನಲ್ವ. ಅಂಥ ಪರಮಾತ್ಮನಿಗೆ ನಾವು ಪ್ರತಿ ದಿವಸವೂ ಒಂದೊಂದು ಕ್ಷಣವೂ ನೆನೆಸಿ ಧನ್ಯವಾದವನ್ನು ನಾವು ಕೊಡ್ತಿದ್ದೇವ. ಪ್ರಾಣಿಗಳ ಥರ ನಾವು ಬದುಕುತ್ತಿದ್ದೇವೆ. ನಾವು ಮನುಷ್ಯರಾಗಿ ಪ್ರತಿ ದಿವಸವೂ ಕೂಡ ಆ ಪರಮಾತ್ಮ ಕೊಟ್ಟಂಥ ಏನೊಂದು ಈ ವಿಶೇಷ ಶರೀರ, ಆ ಶರೀರಕ್ಕೆ ನಾವು ಖಂಡಿತವಾಗಿಯೂ ಧನ್ಯವಾದವನ್ನು ಸಲ್ಲಿಸಲೇಬೇಕಾಗುತ್ತದೆ. ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಆ ಪರಮಾತ್ಮಗೆ ಧನ್ಯವಾದವನ್ನು ಸಲ್ಲಿಸದಿದ್ದರೆ ನಾವು ಪ್ರಾಣಿಗಳಿಗಿಂತ ಕಡೆಯಾಗಿ ಹೋಗ್ತದೆ. ಈ ಮಾತು ನಿಮಗೆ ಇಷ್ಟ ಆದರೆ 4 ಜನರಿಗೆ ತಿಳಿಸಿ. ಜೈ ಶ್ರೀರಾಮ್.